ಬ್ರಿಯಾನ್ ಫ್ರಮ್ ಮಂಗಳೂರಿನವರು ಒಂದು ಸೈಕಲ್ ಭಾಳ ದೊಡ್ಡ ಪ್ರವಾಸವನ್ನು ಇಟ್ಟುಕೊಂಡಿದ್ದಾರೆ. ಟೂರ್ ಆಫ್ ನೀಲಗಿರೀಸ್ ಅಂತ ಇದಕ್ಕೆ ಒಂದು ಘೋಷವಾಕ್ಯನ ಇಟ್ಟುಕೊಂಡಿದ್ದಾರೆ. ಈಗ ಕಾವು ಸಮೀಪ ಇದ್ದಾರೆ. ಅವರ ಪ್ರವಾಸದ ದಾರಿಯಲ್ಲಿ ಅವರನ್ನ ನಾನು ಮಾತನಾಡಿಸ್ತಾ ಇದ್ದೇನೆ. ಸರ್, ಇದು ನಿಮ್ಮ ಬಗ್ಗೆ ಸ್ವಲ್ಪ ಹೇಳ್ಕೊಂಡು ಈ ಟೂರ್ನ ಬಗ್ಗೆ ನನಗೆ ಸ್ವಲ್ಪ ಮಾಹಿತಿ ನೀವು ಕೊಡಬೇಕು ಅಂತ ಕೇಳ್ಕೊಳ್ತೇನೆ. ನಾವು ನಮ್ಮ ಮ್ಯಾಂಗ್ಳೂರ್ ರೈಡರ್ಸ್ ಅಂತೇಳಿ ಕ್ಲಬ್ ಇದೆ. ಆ ಕ್ಲಬ್ನಿಂದ ನಾವೊಂದು 7 ಜನ ಬಂದಿದ್ದೇವೆ. ಈ 7 ಜನ ಟೂರ್ ಆಫ್ ನೀಲಗಿರೀಸ್ ಅಂತೇಳಿ ಅವರ ಗ್ರೂಪ್ಗೆ ನಾವು ಜಾಯ್ನ್ ಆಗಿದ್ದೇವೆ. ಅವ್ರಿಗೆ ಸಪೋರ್ಟ್ ಮಾಡಿ ನಾವು ಸಾಧಾರಣ ಮಡಿಕೇರಿವರೆಗೆ ನಾವು ನಮ್ಮ ಪ್ರವಾಸವನ್ನು ಮುಂದುವರಿಸ್ತೇವೆ. ಹಾಗೆ ಮಡಿಕೇರಿಯಿಂದ ನಾವು ವಾಪಸ್ ಬರ್ತಿದ್ದೇವೆ. ಅವರು ಕಂಟಿನ್ಯೂಸ್ ನೀಲಗಿರೀಸ್ ಅಂದರೆ ಡೈರೆಕ್ಟ್ ಊಟಿ 7 ದಿನದ ಪ್ರವಾಸವನ್ನು ಅವರು ಮುಂದುವರಿಸ್ತಾರೆ. ದಿವಸಕ್ಕೆ 180 ಕಿಲೋಮೀಟರ್. ನೆಕ್ಸ್ಟ್ ನಾಳೆಗೆ ಅವರು 100 ಕಿಲೋಮೀಟರ್, ಹಾಗೆ 100 ಆಗಿ 7 ದಿನಕ್ಕೆ ಅವರು ಪ್ರವಾಸವನ್ನು ಮುಗಿಸ್ತಾರೆ. ಅದಕ್ಕೆ ಟೂರ್ ಆಫ್ ನೀಲಗಿರೀಸ್ ಅಂತೇಳಿ ಅವರದ್ದು ದೊಡ್ಡ ಒಂದು ಎವ್ರಿ ಇಯರ್ ಅವರೊಂದು ಇದನ್ನು ಪ್ರವಾಸವನ್ನು ಇಟ್ಕೊಂಡಿದ್ದಾರೆ. ಹೌದು, ಇದರಿಂದ ಎಲ್ಲ ವರ್ಲ್ಡಿದ್ದು ಜನ ಇದ್ದಾರೆ. ಇವರ US ಎಲ್ಲೆಲ್ಲಿಂದ ಬಂದಿದ್ದಾರೆ. ಸುಮಾರು ನಮ್ಮ ಇಂಡಿಯಾದಿಂದ ಸಹ ಇದ್ದಾರೆ, ತುಂಬ ಜನ ಇದ್ದಾರೆ. ಹಾಗೆ ಈಗ ನಮ್ಮ ಒಳಗೋದವರು ಜೋಸೆಫ್ ಸರ್ ಅಂತೇಳಿ ಅವರು ಈಗ ಅವರು ಸ್ವಲ್ಪ ಆಚೆ ಕಡೆ ಹೋಗಿದ್ದಾರೆ. ಅವರು ನಿಜವಾಗಿ 66 ಅವರಿಗೆ ಏಜ್. ಹೌದಾ? ಅವರು 66. ನಮ್ಮದರಲ್ಲಿ ದೊಡ್ಡವರಂದರೆ ಅವರೇ ವೆರಿ ಫಾಸ್ಟೆಸ್ಟ್ ನಮ್ಮ ಮಂಗಳೂರಿನಲ್ಲಿ. ಮತ್ತು ಸೆಕೆಂಡ್ ನಾನಂದರೆ ನನ್ನ 55, ಮೈ ಏಜ್ ಇಸ್ 55. ಸೊ ನೀವು ಎಷ್ಟು ವರ್ಷದಿಂದ ಇದು ಮಾಡ್ತಾ ಇದ್ದೀರಿ? ನಾನು 14 ಏಜಿಂದ ನನ್ನ 14ನೇ ವರ್ಷದಿಂದ ನಾನು ಮಾಡ್ತಾ ಇದ್ದೇನೆ. ಸೈಕ್ಲಿಂಗ್ ಮಾಡ್ತಾ ಇದ್ದೇನೆ. ಹಾಗೆ ನಾವು ತುಂಬ ಟೂರ್ಗಳನ್ನು ಮಾಡಿದ್ದೇವೆ. ರಾಯಚೂರು, ಚಿಕ್ಕಮಗಳೂರು, ನಮ್ಮ ಶಶಿಕುಮಾರ್ ಇವರು ಇರುವಾಗ ಅವರೊಟ್ಟಿಗೆ ನಾವು ಶಿವಮೊಗ್ಗಕ್ಕೆ, ಚಿಕ್ಕಮಗಳೂರಿಗೆ ಎಲ್ಲ ದೊಡ್ಡ ಟೂರ್ ಮಾಡಿದ್ದೇವೆ. ಡೇ ನೈಟ್ ರೈಡ್ ಮಾಡಿದ್ದೇವೆ. ಹಾಗೆ ನಮ್ಮ ರೈಡ್ ಆಗ್ತಾ ಉಂಟು, ಇನ್ನು ಕೂಡ ನಾವು ಮುಂದುವರಿಸ್ತೇವೆ. ಹೌದಾ? ಟೂರ್ ಲಾಂಗೆಸ್ಟ್ ಯಾವುದು ಮಾಡಿದ್ದೀರಿ? ಲಾಂಗೆಸ್ಟ್ ನಾವು ಗೋವಾ ಮಾಡಿದ್ದೇವೆ. ಮ್ಯಾಂಗ್ಳೂರ್ ಟು ಗೋವಾ. ಎಷ್ಟು ದಿವಸ ಹಿಡಿಯಿತು? ಒಂದು ನೈಟ್, 1 ಡೇ, ಒಂದೊಂದು ನೈಟ್, 2 ರಾತ್ರಿ 1 ದಿವಸ ನಾವು ಮುಗಿಸಿದ್ದೇವೆ. 600 ಕಿಲೋಮೀಟರ್. ಸೊ ನೀವು ಒಂದು ದಿವಸದಲ್ಲಿ ಇಂತಿಷ್ಟು ಹಾಗೇನಿಲ್ಲ? ಹಾಗೇನಿಲ್ಲ. ಕಂಟಿನ್ಯೂಸ್ ರೈಡ್. ಯಾವಾಗ ಹಸಿವಾಗ್ತದೆ ನಾವು ಅಲ್ಲಿಂದ ನಿಲ್ಲಿಸೋದು, ತಗೊಳ್ಳೋದು, ಹೋಗುದೆ. ಒಂದು ದಿವಸದಲ್ಲಿ ಸಾಧಾರಣ ಎಷ್ಟು ಕಿಲೋಮೀಟರ್? ಒಂದು ದಿವಸದಲ್ಲಿ ಸಾಧಾರಣ ನಾವು ಒಂದು 300 ಕಿಲೋಮೀಟರ್ ಓಡಿದ್ದೇವೆ. ಹೋಗ್ತೀವಿ. 300 ಕಿಲೋಮೀಟರ್. ಸೊ ಅದಕ್ಕೆ ಈ ಪ್ರವಾಸಕ್ಕೆ ಏನು ತಯಾರಿ ಬೇಕು, ಏನೆಲ್ಲ ಬೇಕು ಮಾಡ್ತೀರಿ ನೀವು? ಹೌ ಯು ಆರ್ ಪ್ರೋಗ್ರಾಮಿಂಗ್ ದಿಸ್ ಟೂರ್? ವಾಟ್ ದ ಪ್ರಿಪರೇಷನ್ ಯು ಆರ್ ಡೂಯಿಂಗ್? ಪ್ರಿಪರೇಷನ್ ಅಂದರೆ ನಮ್ಮದು ಹಾಗೇನಿಲ್ಲ. ನಮ್ಮ ಗ್ರೂಪಲ್ಲಿ ಈಗ ನಾವು ಒಂದು 2 ವಾರದ ಮೊದಲೇ ನಾವು ಪ್ರಿಪರೇಷನ್ ಮಾಡ್ತೇವೆ. ಹೀಗೆ ಹೋಗ್ತಾ ಇದ್ದೇವೆ ಮೈಂಡ್ ಸೆಟ್ ಮಾಡಲಿಕ್ಕೆ. ಆಗ ಮೈಂಡ್ ಸೆಟ್ ಈಗ ನಮ್ಮ ಗ್ರೂಪಿಗೆ ಒಂದು ಎನ್ಕರೇಜ್ಮೆಂಟ್ ಬರುವಾಗ, ಈಗ ಒಂದು ಟೂರ್ ಇದೆ ಅಂತ ಹೇಳುವಾಗ ನಾವೊಂದು ಒಟ್ಟು ಸೇರಿ ಆಯಿತು ಹೋಗೋಣ ಅಂತೇಳಿ ಮನಸ್ಸು ಗಟ್ಟಿ ಮಾಡಿ ಹೋಗುದೆ. ಅದು ಹೋಗುವಾಗಲೇ ಮತ್ತೆ ನಮಗೆ ಫ್ರೀಡಮ್, ನಾವು ಯಾವತ್ತು ಫ್ರೀ ಹೋಗ್ತಾ ಇರ್ತೇವೆ. ಹಾಗೆ ಖುಷಿ ಆಗ್ತದೆ ನೇಚರನ್ನು ಒಂದು ಇದು ಮಾಡುವಾಗ. ಒಂದು ಕಾಡಿನ ಮಧ್ಯದಿಂದ ಒಂದು ರೈಡ್ ಮಾಡಲಿಕ್ಕೆ ನಮಗೆ ಜೀವಕ್ಕೆ ಒಂದು ಹೆದರಿಕೆ ಆಗುದಿಲ್ಲ ಟೂರ್ ಮಾಡುವಾಗ? ಬೇರೆ ಈಗ ಫಾಸ್ಟ್ ವೆಹಿಕಲ್ಸ್ ಬರ್ತದೆ ಅಥವಾ ಮನೆಯವರ ಪ್ರೆಷರ್ ಇರ್ತದೆ, ನೋಡು ಮಾರೆ ಅದು ಜಾಗ್ರತೆ ಮಾಡಬೇಕು, ಹಾಗೆ ಮಾಡೋದು, ಅದು ತುಂಬ ಇದೆ. ಅದು ನಾವು ರೈಡ್ ಮಾಡುವಾಗ ನಮಗೆ ಏನು ಹೆದರಿಕೆ ಆಗುದಿಲ್ಲ. ರೈಡ್ ಮಾಡುವಾಗ ನಮ್ಮದೊಂದು ಇಂಟೆನ್ಷನ್ ಬೇರೆ ಇರ್ತದೆ. ಸೊ ರೈಡ್ ಮಾಡ್ತಾ ಇರುವಾಗ ನಮ್ಮೊಂದು ಉಲ್ಲಾಸ ಜಾಸ್ತಿ ಬರ್ತದೆ, ಇನ್ಸ ಹೋಗುವಂತ. ಯು ಟೇಕ್ ಕೇರ್ ಆಲ್ ದೋಸ್ ಥಿಂಗ್ಸ್. ಬೊಕ್ಕ ಡ್ರೆಸ್ದಾಯ್ತಾ ಮತ್ತೆ ಬೋಡಾಪಣ್ಣ ನೀವು ತುಳುಗೊತ್ತುಂಟಲ್ಲ? ತುಳುಗೊತ್ತುಂಡು. ಒಂದು ಡ್ರೆಸ್ ಮತ್ತೆ ಒಂದು ನಮ್ಮ ಜರ್ಸಿ ಬಂತೇವೆ, ಸೈಕ್ಲಿಂಗ್ ಜರ್ಸಿ ಬಕ್ಕ ಒಂದು ಟೈಟ್ಸ್ ಪನ್ನಕ ಪ್ಯಾಡ್ಸ್ ಮಾತ ಉಂಟು. ಸೊ ಪ್ಯಾಡ್ಸ್ ಇತ್ತಿನ ನಮಗೆ ಒಂದು ಬೇನೆ ಹಾಕುಜಿ ಶೂಸ್, ಕ್ಲಿಟ್ಸ್ ಶೂಸ್, ಒಂದು ಪೆಡಲ್ ಲಾಕ್ ಅವು ಮತ್ತೆ ಇತ್ತನ ಪೆಡಲ್ ಲಾಕ್ ಮತ್ತೆ ಇತ್ತನಾಗ ನಮಗೆ ಒಂದು ಗ್ರಿಪ್ ಜಾಸ್ತಿ, ಪೆಡಲ್ ಸ್ಲಿಪ್ ಆಪುಜಿ. ಸೊ ಇವನ್ನ ಉಂಟುದು ಹಾಕೋಣ ಒಂಜಿ ಗ್ರಿಪ್ ಒಂಜಿ ಎಡ್ಡೆ ಒಂಜಿ ಉಂಟು ಪವರ್ ತೆಗೆ. ಈಗ ಸೈಕಲ್ದ ವ್ಯವಹಾರ ಪಂಡ ಇಂಚಿನ ಇಂದು ಸೈಕಲ್ದ ವ್ಯವಹಾರ ಪಂಡ ಒಂದೊಂಜಿ ಸೈಕಲ್ 3,80,000. ಓ, ಈ ಸೈಕಲ್ 3,80,000. 3,80,000. And that one trek cycle 1,65,000. So what is the specialty of this? Specialty panda ಒಂದು ಕಾರ್ಬನ್ ಸೈಕಲ್.
ಕಾರ್ಬನ್ ಒಂದು ಸೈಕಲ್. ಪೂರ ಕಾರ್ಬನ್ ಕಂಪ್ಲೀಟ್ ಕಾರ್ಬನ್ ಫುಲ್ ಕಾರ್ಬನ್ ನೆಟ್ ಕಡ್ಡಿಲ್ಲ ಮತ್ತೆ ಒಂದು ಬೇತನ ಒಂದು ಎಲಾಯ್ಟ್ ಆಯ್ತು ಸೊ ಭಾರಿ ಹಗುರ ಹಗುರ ಈ ಕಾರ್ಬನ್ ಅಂತ ಇಟ್ಸ್ ಲೈಟ್ ಆ್ಯಂಡ್ ಅನ್ಬ್ರೇಕಬಲ್ ಅಂಚೆ ಅದೇ ಅಂಚೆ ಅದೇ ಡಿಸ್ಕ್ ಬ್ರೇಕ್ ಪೂರ ಬರೋದೊಂದು ಆ ಡಿಸ್ಕ್ ಬ್ರೇಕ್ ಮತ್ತು ಪವರ್ಫುಲ್ ಡಿಸ್ಕ್ ಬ್ರೇಕ್ ಡಿಸ್ಕ್ ಬ್ರೇಕ್ ಉಂಟು ನೋಡಿ. ಬ್ರೇಕ್ಸ್ ಸೊ ಕಾರ್ಬನ್ ಇದರ ಸೈಕಲ್ ಇದು ಬಹಳ ಕಾಸ್ಟ್ಲಿ ಬಟ್ ಹಗುರ ಇರುತ್ತೆ, ಗಟ್ಟಿ ಇರುತ್ತೆ, ಸ್ಟ್ರಾಂಗ್ ಇರುತ್ತೆ. ಹೌದು ಅಂದ್ರೆ ಸ್ಪೀಡ್ ಜಾಸ್ತಿ, ಇದು ಸ್ಪೀಡ್ ಜಾಸ್ತಿ ನಮ್ಮ ಮಾಮೂಲಿ ಸೈಕ್ಲಿಗಿಂತ ಸ್ಪೀಡ್ ಜಾಸ್ತಿ. ಮತ್ತೆ ನಮ್ಮ ಘಾಟ್ ಸೆಕ್ಷನ್ ಹೊಡೆಯೋದಂದ್ರೆ ಭಾರಿ ಈಸಿ. ಅಂದ್ರೆ ಚೇಂಜ್ ಮಾಡ್ಬೋದು. ಗೇರ್ಸ್ ಇದೆ, ಗೇರ್ಸ್ ಗೇರ್ ಚೇಂಜ್ ಇದೆ, ತುಂಬ ಇದೆ. 2 ಕ್ರ್ಯಾಂಕ್ಸ್ ಇದೆ ಫ್ರಂಟಿಗೆ. ಹಾಗೆ ಹತ್ಕೊಳ್ಳಿಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಟೈರ್ಸ್ ಎಲ್ಲ ಟೈಟ್ಸ್ ಆಗೋದಿಲ್ಲ. ಸೊ ಇದು ಇವನ್ ವೈಲಿ ಫ್ರೀ ಆಗ್ತದೆ. ಅಷ್ಟು ಎಷ್ಟು ಚೇಂಜ್ ಮಾಡ್ತೀರಿ ಅಷ್ಟು ಫ್ರೀ ಇರ್ತದೆ. ಇದು ಹಾರ್ಡ್ ಆಗೋದಿಲ್ಲ. ಸೈಕಲ್ ರೈಡಿಂಗಿನ ಒಂದು ಡೆಮೋ ಅವ್ರು ಕೊಡ್ತಾ ಇದ್ದಾರೆ. ನಾನು ರಿಕ್ವೆಸ್ಟ್ ಮಾಡಿದ್ದೇನೆ, ದಿಸ್ ಇಸ್ ಜಸ್ಟ್ ಎ ಡೆಮೋ. ಅವ್ರು ಯಾವ ಥರ ಸೈಕ್ಲಿಂಗ್ ಮಾಡ್ತಾರೆ ಅಂತ ಹೇಳೋದನ್ನು ಇದರಲ್ಲಿ ನಿಮ್ಗೆ ಕಾಣ್ಬೋದು ನೋಡಿ. ನೋಡಿ, ನಾನು ಜನಭವನದ ಎದುರುಗಡೆ ಜನಮಂಗಲ ಕಾವು ಅಲ್ಲಿದ್ದೇನೆ. ಅವರು ಈಗ ನಮಗೋಸ್ಕರ ಒಂದು ಡೆಮೋ ಕೊಡ್ತಾ ಇದ್ದಾರೆ ನೋಡಿ. ಅವರ ನಿಮ್ಮದು ಈಗ ನಿಮ್ಮನ್ನು ನೋಡಿದೆ, ಅವ್ರ ಜೊತೆಗೆ ನೀವು ಇದ್ದೀರಿ ಇಲ್ಲಿ. ಏನು ಸೈಕಲ್ ಟೂರ್ನ ಬಗ್ಗೆ ಹೇಳ್ತಾ ಇದ್ದಾರೆ. ಹೇಗೆ ಇದರ ವಿವರ ಹೇಳಿ, ನಿಮ್ಮ ಹೆಸರನ್ನು ನಿಮ್ಮದೊಂದು ಪರಿಚಯ ಮಾಡಿಕೊಡಿ ಸರ್. ನನ್ನ ಹೆಸರು ಜೋಸೆಫ್ ಅಂತ. ನಾವು ಈಗ ಟೂರ್ ಆಫ್ ನೀಲಗಿರೀಸ್ ಅಂತ ಇಟ್ಟಿದ್ದಾರೆ. ಅದರಲ್ಲಿ ಸುಮಾರು 100ಕ್ಕಿಂತ ಮೇಲೆ ಜನರು ಪಾರ್ಟಿಸಿಪೇಟ್ ಮಾಡ್ತಾರೆ. ಅವರೊಟ್ಟಿಗೆ ನಾವು ಮಡಿಕೇರಿವರೆಗೆ ಹೋಗಿ ಹಿಂದೆ ಬರೋದು. ಅವರಿಗೆ ಒಂದು ಸ್ವಲ್ಪ ಅವರು 7 ದಿವಸ ಉಂಟು ಅವರಿಗೆ. ಹೌದು. ನೀವು ಅವರಿಗೆ ಸಪೋರ್ಟಿಗೆ ಮೋಟಿವೇಶನಿಗೆ ಹೋಗ್ತಾ ಇದ್ದೀರಿ ಅವರಿಗೆ ಅಷ್ಟೇ. ನೀವು ಮೂಲತಃ ಏನು ಕೆಲಸ ಮಾಡ್ತೀರಿ? ನಾನು ರಿಟೈರ್ಡ್. ವಾಟ್ಸ್ ಯುವರ್ ಏಜ್ ನಾವು? ರಿಟೈರ್ಡ್ ಅಂತ ಹೇಳಿದ್ರೆ ನಿಮ್ಗೆ ಭಾಳ ಆಸ್ತಿ ಆಗುತ್ತೆ. 66 ವಯಸ್ಸಿನಲ್ಲಿ ನೀವು ಈ ಥರ ಸಾಹಸ ಕ್ರಿಯೆಯಲ್ಲಿ ಮುಂದುವರಿತಾ ಇದ್ದೀರಿ. ಸೊ ಎಷ್ಟು ಸಮಯದಿಂದ ಸೈಕ್ಲಿಂಗ್ ಮಾಡ್ತಾ ಇದ್ದೀರಿ ಈ ಒಂದು ಟೂರ್ಗಳು? 2018ರಿಂದ. ಈ ಪ್ರಾಯದಲ್ಲಿ ನೀವು ಒಂದು ತುಂಬ ಅದೇ ಒಂದು ಮೋಟಿವೇಶನ್ ಎಲ್ರಿಗೂ. ನೀವು ಇದ್ದೀರಿ ಅಂತ ಹೇಳಿದ್ರೆ ಬಹುಶಃ ಹಾಗೆ ಆಗಿರ್ಬೇಕಲ್ವಾ? ಮತ್ತು ಏನು ಹೇಳಲಿಕ್ಕೆ ಬಯಸ್ತೀರಿ? ಈಗ ಯಂಗ್ಸ್ಟರ್ಸು ತುಂಬ ಜನ ಸೈಕ್ಲಿಂಗ್ ಮಾಡುವಾಗ ಮನೆಯವ್ರು ಹೇಳ್ತಾರೆ, ಏನೇ ಸೈಕ್ಲಿಗೆ ಹೋಗ್ಬೇಡ, ಬೀಳ್ತೀಯಾ, ಹಾರ್ತೀಯಾ, ಏನು ಹೇಳ್ತಾರೆ. ವಾಟ್ ಯು ಸೇ ಅಬೌಟ್ ಸೈಕ್ಲಿಂಗ್ ಬಗ್ಗೆ? ಸೇಫ್ಟಿ ಎಲ್ಲ ನೋಡಿ ಹೋಗಬೇಕು. ಸೇಫ್ಟಿ ಎಲ್ಲ ನೋಡಿ ಆಗಬೇಕು. ಎಷ್ಟು ಪ್ರವಾಸ ತುಂಬ ಹೋಗಿದ್ದೀರಿ ನೀವು ಲಾಂಗಲ್ಲ? 1 ಲಕ್ಷ ಕಿಲೋಮೀಟರ್ ಆಯಿತು ಸೈಕಲ್. 1.5 ಲಕ್ಷ? 1 ಲಕ್ಷ ಸೈಕ್ಲಿಂಗ್ನಲ್ಲಿ 1 ಲಕ್ಷ ಕಿಲೋಮೀಟರ್ ನೀವು ಹೋಗಿದ್ದೀರಿ. ಅಮೇಜಿಂಗ್ ನೋಡಿ. ಇವರು ಹೋದಲ್ಲೆಲ್ಲ ಜನ ಮುತ್ತಿಕೊಳ್ತಾರೆ ಇವರ ಸುತ್ತಮುತ್ತ. ಮಕ್ಕಳಿಗೆಲ್ಲ ಭಾಳ ಕ್ಯೂರಿಯಾಸಿಟಿ. ಸೈಕಲ್ ಮಾಮ ಬಂದರು ಅಂತ ಹೇಳ್ತಾ ಇದ್ದಾರೆ. ಇವರ ಕ್ಯಾಪು, ಟೊಪ್ಪಿ, ಗಿಪ್ಪಿ, ಡ್ರೆಸ್ಸು, ಇವರ ಸೈಕಲ್ ಎಲ್ಲ ಬಹುಶಃ ನಾಳೆ ದಿವಸ ಅವರ ಪೇರೆಂಟ್ಸ್ಗಳ ಹತ್ರ ಹೇಳ್ಬೋದು, ನನಗೆ ಇಂಥ ಸೈಕಲ್ ಬೇಕು ಇದೇ ಥರದ್ದು ಅಂತ ಹೇಳ್ಬೋದು ಅಂತ ಕಾಣುತ್ತೆ. ಯಾಕೆಂದರೆ ಇವರ ಈ ಸೈಕಲ್ ಪ್ರವಾಸ ಸುತ್ತಮುತ್ತಲಿನ ಜನರಿಗೆ, ಎಲ್ಲ ಜನ ಸಮುದಾಯಕ್ಕೆ ಭಾಳ ಪ್ರೋತ್ಸಾಹ ಕೊಡುವಂಥ ಒಂದು ನಿಲುವಿನಲ್ಲಿದ್ದಾರೆ ನೋಡಿ. ಸರ್, ನಿಮ್ಮ ಏಜ್ ಎಷ್ಟು ಸರ್? ನಮ್ಮದು 55. ನೋಡಿ, ಈ 2 ಸೈಕಲ್ ಸವಾರರ ಒಂದು ಏಜ್ ನೋಡಿ. ಒಬ್ಬರು 55, 87 ಕಿಲೋಮೀಟರ್ ಆಲ್ರೆಡಿ. ಓಹೋ, 15 ಕಿಲೋಮೀಟರ್ ಅದು ಇದು ಅಪ್ ಬಟ್ 30 ಕಿಲೋಮೀಟರ್. ನನ್ನ ಬರೋದಿಲ್ಲ. ಹಾಂ, ತುತ್ತು. ಟಾಟಾ ಮಾಡಿ, ಅಲ್ಲ ಟಾಟಾ ಮಾಡಿ. Sir, tell me the names of all your team members. ಸ್ವಲ್ಪ ಹೇಳಿ. My name is Sachin. Sachin from which place? Kuala Lumpur. Kuala Lumpur. Yes. ಹೌದಾ? So you are participating since long time? Yes. Good fun. Stay young, stay fit. So what connected you Mangalore and Kuala Lumpur? Nature. 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 So you are
Since which age you are cycling? Only about 5 years back. 5 years back. Okay, okay. But I'm just about 50. Oh. Hello. ಏನು ನಿಮ್ಮ ಹೆಸರೇನು? Huh? ನಿಮ್ಮ ಹೆಸರು ವಾಟ್ ಯುವರ್ ನೇಮ್? Suhan. Suhan, from which place you have come? I'm coming from Malaysia. Malaysia. So, Son. oh, father son do you. What your age now? 17. Oh, what message you want to tell to the people who are watching your this cycling? Always remember, one day or day one. Okay, okay. What you are doing professionally? Nothing. I'm studying. Studying. Okay. ಏನು ಸರ್ ನಿಮ್ಮ ಹೆಸರು ಏನು ಪುದರ್ ಗಂಗಾ, ನಾನು ಬೆಂಗಳೂರಿಂದ ಬಂದಿದ್ದೇನೆ. ಬೆಂಗಳೂರು ಬಂದಿದ್ದೀರಾ? ಸೊ ಮಂಗಳೂರು ಬೆಂಗಳೂರು ಕೌಲಾಲಂಪುರ್ ಎಲ್ಲ ಈ ಸೈಕಲ್ ಜೋಡಿಸಿದೆ ಅಂತ ಕಾಣಿಸ್ತೇನೆ. ಹೌದೌದು, ಇನ್ನು ಯುರೋಪ್ ಇಂದಾನು ಬಂದಿದ್ದಾರೆ. ಹೌದಾ? ಹಾಂ ಹಾಂ ಹಾಂ. ಮೆಸೇಜ್ ಏನಂದ್ರೆ ವಿ ಶುಡ್ ಬಿ ಫಿಟ್. ಏಜ್ ಆಗ್ತಾ ಆಗ್ತಾ ನಾವು ಈ ಜನರೇಷನ್ ಕೆಲಸ ಜಾಸ್ತಿ ಮಾಡಲ್ಲ, ಫಿಸಿಕಲ್ ಆಕ್ಟಿವಿಟಿ ಇಲ್ಲ. ಸೊ ಈಟ್ ಕ್ಲೀನ್, ಸ್ಟೇ ಫಿಟ್ ಅಷ್ಟೇ. ಸರ್ ನೀವು ಸ್ವಲ್ಪ ಹೇಳಿ ಸರ್ ಸ್ವಲ್ಪ. ಮನೋಜ್ ಎಲ್ಲಿಂದ ಬಂದಿದ್ದೀರಿ? ಯಾವ ಊರು? ಫ್ರಮ್ ವಿಚ್ ಪ್ಲೇಸ್ ಯು ಕಮ್? ಐ ಆಮ್ ಫ್ರಮ್ ಹೈದರಾಬಾದ್. ಓ, ಸೊ ಹೌ ದಿಸ್ ಕ್ಲಬ್ ಆ್ಯಂಡ್ ಯು ಆರ್ ಕನೆಕ್ಟೆಡ್? ಐ ಬಿನ್ ಡೂಯಿಂಗ್ ಇಟ್ ಫಾರ್ ಹೌ ಲಾಂಗ್? ಐ ಬಿನ್ ಡೂಯಿಂಗ್ ಫಾರ್ ಲಾಸ್ಟ್ 10 years now. 10 years. Oh. So first time you are moving this in No, I've been doing this for 10 years. 10 years. No, particularly this Mangalore and that Nilgiri. I think this route we are doing it for the first time. Sir, ನಮಸ್ತೆ ಸರ್. ಹೇಳಿ. ನಮಸ್ತೆ ಸರ್. ನಿಮ್ಮ ಗಡ್ಡ ಬಿಳಿಯಾದ್ರು ನೇಮ್? ಯುವರ್ ನೇಮ್ ಪ್ಲೀಸ್. ಸರ್ಜೀತ್. ಸರ್ಜೀತ್? Yes. Oh, which place? Punjab. Punjab? Yes. Oh, Sagarji without turban. Yes. What is your age, sir? Age 55. 55? Yeah. I think you are underscoring the age. Sorry. Giri. From Bangalore. Bangalore. ಹೇಗೈತೆ ಸರ್ ಟ್ರಿಪ್? What's your age? Age भी बोलना है. 32. 42. 42. So, what do you feel about this? All good. Good. Environmentally, anything alteration or any So he's a very damage fit is done? Too much heat. I don't know what to do. That is guy. You speak in Tamil, na? தமிழ் தெரியுமா உங்களுக்கு? தெரியாது. But you tell in Tamil also. இல்லை ஒன்றும் இல்லை, எல்லாரும் வந்து விட்டாருங்க, அவ்வளோதான். Thank you, sir. Thank you. So nice of you. Thank you. What's your So, name? my name is Chandrasekhar, but I am from Kerala. Oh, Okay. Kerala. Yeah. Because it is a border area. Another 30 kilometers you can reach. You do this, you are all video? I am a freelancer. What are you going to do with this video? I always propagate the good things to the people. I want to tell the human stories. Human stories that inspires others. Yeah, That is my intention. So, our story is that we don't exercise much. We Yeah. are okay. This is the only time we exercise. Okay. So this is very good. This also gives a good peace to our wives because we are 10 days away. That is very important. So I think in other words you are enjoying the freedom. Freedom under the sunlight, not freedom at midnight. We are sweating it out, Amma. We are enjoying the freedom. Our physical well-being, their mental well-being. Oh, that's nice. Thanks. Nice meeting you. Thank you very much. Thank you, sir. Thank you. So this is the vehicle for No? What? It is our vehicle. our vehicle. Okay. This is our money. These are. This is supporting vehicle for the. Whenever we are not, we are injured, we'll go in this. Okay. Okay. So very flexible tour this one is. Very flexible. Thank you very much. Oh, your good name? Your name? Your good. Neha Trivedi. From which place you come? Ahmedabad. Ahmedabad. Oh, good luck. I am too from Ahmedabad. Oh. Your good name, please. From which place? Hyderabad. Hyderabad. Oh.